आप देख रहे हैं सेवन न्यूज। मैं आपके साथ मोहम्मद सलमान जुनैदी। ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮೇನ್ ಏನಪ್ಪಾ ಅಂದ್ರೆ ಮುಖ್ಯ ಈ ನಬಾರ್ಡ್ ಅಡಿಯಲ್ಲಿ ಸುಮಾರು 124 ಕೋಟಿ ರೂಪಾಯಿನ ನಮ್ಮ ಜಿಲ್ಲೆಗೆ ಮಂಜೂರಾತಿ ಆಗ್ಯದ. ಆಮೇಲೆ ಅದು 124 ಕೋಟಿ ರೂಪಾಯಿ ಹಣದ ಡಿಟೇಲ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಈಗ ಹಂಚ್ತೇವೆ. ನಾವು ಎಲ್ಲರಿಗೂ ಒಂದೊಂದು ಪ್ರತಿಯನ್ನು ಕೊಡ್ತೇವೆ. ಈಗ ಎರಡನೇ ಪಾರ್ಟ್ ಏನಿದೆ, ಪ್ರಾಜೆಕ್ಟ್ ರೆಕಮೆಂಡೆಡ್ ಅಂಡರ್ ದಿ ನಬಾರ್ಡ್ ಕಮಿಟಿ ಫಾರ್ ದ ಸ್ಯಾಂಕ್ಷನ್. ಅದು ಎರಡನೇದ್ದು ಏನಪ್ಪಾ ಅಂತಂದ್ರೆ ಸುಮಾರು ಈ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ 40 ಕೋಟಿ 39.90 ಕೋಟಿ ಅಂದ್ರೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಾಗಲಕೋಟು. ಆಮೇಲೆ ಪ್ಲೇಸ್ ಎಲ್ಲಿ ಅಂದ್ರೆ ಆಲ್ಮೇಲೆ ಅದು ಏನು ಹಾರ್ಟಿಕಲ್ಚರ್ ಕಾಲೇಜ್ ಆಗ್ಯದ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಅಲ್ಲಿ ಮನಗುಳಿಯವ್ರು ಹಿಂದೆ ಮನಗುಳಿಯವ್ರ ಕಾಲಕ್ಕೆ ಆದದ್ದು ಏನೂ ಆಗಿರ್ಲಿಲ್ಲ. ಈಗ ಅದನ್ನ ಡೆವಲಪ್ಮೆಂಟ್ ಸಲುವಾಗಿ ಸುಮಾರು 39.90 ಅಂದ್ರೆ ಅಂದಾಜು 44 ಕೋಟಿ ರೂಪಾಯಿ ಹಣವನ್ನ ಈಗ ಪ್ರಪೋಸಲ್ ಆಗಿ ಹೋಗಿದೆ. ಆಮೇಲೆ ಎರಡನೇದು ಯಾವುದು ಅಂತಂದ್ರೆ ಇದು ಗೌರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಟ್ ಇಂಡಿ, ಅದಕ್ಕೆ 70 ಕೋಟಿ ರೂಪಾಯಿ ಅದಕ್ಕೆ ರೆಕಮೆಂಡೇಶನ್ ಹೋಗಿದೆ. ಆಮೇಲೆ ಮೂರನೇದು APMC ಬಿಜಾಪುರ್. ಈಗ ತೊರವಿ ಹತ್ರ APMCದು ಒಂದು ಸಬ್ ಯಾರ್ಡ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅಲ್ಲಿ ಸುಮಾರು ಅಂದಾಜು 24 ಕೋಟಿ ರೂಪಾಯಿ ಅಲ್ಲಿನೂ ಕೂಡ ಮಂಜೂರು ಮಾಡ್ಲಿಕ್ಕೆ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಅದನ್ನ ಹೋಗ್ಯದ. ಇವೆಲ್ಲವೂ ಕೂಡ ತೀವ್ರಗತಿಯಿಂದ ಇವೇನು ಕೆಳಗಿನ ಈ ಪ್ರಪೋಸ್ಡ್ ಏನದಾವ 3 ವಿಷಯಗಳ ಬಗ್ಗೆ ಇದನ್ನ ಒಂದು 15 ದಿವಸ ಒಳಗಾಗಿ ಮಂಜೂರಾತಿ ಪಡಿತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆಮೇಲೆ ಒಟ್ಟಾರೆ ಇದು ನಬಾರ್ಡ್ ಏನಪ್ಪಾ ಅಂದ್ರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಇದು ಏನಪ್ಪಾ ಅಂದ್ರ ಸುಮಾರು ಅಲ್ಲಿ ಯಾವ್ಯಾವ ರಾಜ್ಯಕ್ಕೆ ಬಹುಶಃ ನಮ್ಮ ಬಿಜಾಪುರ ನಮ್ಮ ಕರ್ನಾಟಕಕ್ಕೆ ಸುಮಾರು 2,000 ಕೋಟಿ ಅಂದಾಜು, ನನಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ, ಅಂದಾಜು 2,000 ಕೋಟಿಯಷ್ಟು ಹಣವನ್ನ ಇಟ್ಟಿರ್ತಾರೆ. ಆ ಜಿಲ್ಲೆಗೆ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇರ್ತದ ಆ ಜಿಲ್ಲೆನಲ್ಲಿ ಆ ಹಣವನ್ನ ನಿಗದಿ ಮಾಡ್ತಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾರೆ. ಅದು ಮಾಡಿದ ಮೇಲೆ ಇಲ್ಲಿ ನಮ್ಮ DD ಅವ್ರು ಇರ್ತಾರಲ್ಲ, ಯಾವ್ದು ನಬಾರ್ಡ್ DD ಅವರು ಅವ್ರು ರೆಕಮೆಂಡ್ ಮಾಡಿ ಕಳ್ಸಿದ ಮೇಲೆ ಇದು ಸುಮಾರು ಇದಕ್ಕ ಬೇರೆ ಇವೆಲ್ಲ ಕಮರ್ಷಿಯಲ್ ಈ ಬೇರೆ ಬ್ಯಾಂಕ್ಗಳಿಗೆ ಹೋದ್ರೆ 13-14% ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ. ಆದ್ರೆ ಇದು ನಮ್ಮ ನಬಾರ್ಡ್ದಿಂದ ಏನಂದ್ರ ಬರೀ 2.5 ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಅವ್ರಿಗೆ ಹಣವನ್ನು ಕೊಡ್ತಕ್ಕಂಥ ಪ್ರಯಾಸ ಆಗಿರ್ತದ. 3 ವರ್ಷಗಳ ಕಾಲ ಯಾವುದು ರಿಕವರಿ ಇರೋದಿಲ್ಲ. 3 ವರ್ಷದ ನಂತರ ಇದು ಸುಮಾರು ಅಂದಾಜು 10 ವರ್ಷಗಳ ಕಾಲ ಈ ಹಣವನ್ನು ರಿಕವರಿ ಈ ನಬಾರ್ಡ್ನವರಿಗೆ ಹಣ ತಿರುಗಿ ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಅವರು ಹೊಳ್ಳೆ ಅದನ್ನ ಯಾವ್ಯಾವ ಕೆಲಸಕ್ಕೆ ಹಾಕ್ಬಿಟ್ಟಿರ್ತಾರೋ ಅದನ್ನ ಅಧಿಕಾರನ ಸಂಪೂರ್ಣ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ಕೆಲಸ ಇದು ನಬಾರ್ಡ್. ಅದಕ್ಕಾಗಿ ಈಗ ಪ್ರಪೋಸ್ಡ್ ಕೂಡ ಇಲ್ಲಿ ಮೂರು ಕೆಲಸಗಳು ಮಾಡ್ಯಾರ. ಇದು ಸುಮಾರು ಅಂದಾಜು 127.7 ಕೋಟಿ ರೂಪಾಯಿ. ಸುಮಾರು ಎರಡು ಕೂಡಿದ್ರೆ ಸುಮಾರು ಅಂದಾಜು 231 ಕ್ರೋರ್ ಆಗ್ತದೆ. ಎರಡು ಸೇರಿದ್ರೆ 230 ಕ್ರೋರ್ ರುಪೀಸು ನಬಾರ್ಡ್ ಹಣ ನಮ್ಮ ಜಿಲ್ಲೆಗೆ ಮಂಜೂರು ಆಗ್ಯದ ಅಂತ ಹೇಳಿ ನಾನು ಹೇಳಿಕ್ಕೆ ಬಯಸ್ತೀನಿ. ಈಗ ಏನಪ್ಪಾ ಅಂತಂದ್ರೆ ನೋಡ್ರಿ, ಇವ್ರು ಪದೇ ಮೋದಿ ಅವ್ರ ಮೇಲೆ ಬರೀ ಬೊಬ್ಬೆ ಹೊಡಿ ಕೆಲಸ ಮಾಡ್ತಾರ ರಾಜ್ಯ ಸರ್ಕಾರ. ಆದ್ರೆ ಮೋದಿ ಅವರು ಕೇಂದ್ರ ಸರ್ಕಾರದ ಏನೇನು ಹಣ ಬರ್ಬೇಕು ಅದು ಸರಿಯಾಗಿ ಅವರು ಕಳಿಸ್ತಾರೆ. ಆಗ ತಮ್ಮ ಹಣ ಅದನ್ನ ಸರಿಯಾಗಿ ಗ್ವಾಳೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಇದನ್ನ ಇಟ್ಕೊಂಡು ಕುರ್ಚಿ ಮೇಲೆ ಕೂತ್ ಬಿಟ್ಟಿರ್ತಾರೆ. ಆದ್ರೆ ಹೇಳೋದೇನು, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ, ಯಾವ್ದು ಕೊಟ್ಟಿಲ್ಲ. ಈಗ ನೋಡ್ರಿ, ನೀವು ಒಂದೇ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಇಂಡಿ ಮತ್ತು ಸಿಂದಗಿ ಬ್ರಾಂಚ್ ಕೆನಾಲ್ಗಳ ರಿಪೇರಿ ಸಲುವಾಗಿ ಸುಮಾರು 2,667 ಕೋಟಿ ರೂಪಾಯಿನ CWC ಒಳಗೆ ಮಂಜೂರಾಯ್ತಪ್ಪ. ಮಂಜೂರಾದ್ಮೇಲೆ ಈಗ ಸ್ಟೇಟ್ ಗೌರ್ಮೆಂಟ್ ಕಳಿಸ್ಯಾರ. ಈಗ ಅವರು ತಮ್ಮ ಪಾಲಿನ ಹಣ ಕೊಡ್ಬೇಕಲ್ಲ, ಅದು ಕೊಡಂಗಿಲ್ಲ ಅವರು. ಆಮೇಲೆ ಈಗ ನೋಡ್ರಿ, ನಾವು ಸ್ಯಾಂಕ್ಷನ್ ಬಂದದ್ದಂತೂ ನಾನು ಮಾಡ್ಕೊಂಡ್ ಬಂದೀನಿ. ಈಗ ಅವ್ರು ಹಣ ಕೊಡದೇ ಇದ್ರೆ ಏನ್ ಮಾಡೋದು? ಕೇಂದ್ರ ಸರ್ಕಾರದಂತೂ ಕೊಟ್ಟಿರ್ತಾರೆ, ಅದನ್ನ ಇಟ್ಕೊಂಡು ಕೂತ್ಬಿಟ್ಟಿರ್ತಾರೆ. ಎರಡನೇದು ಈಗ ಜಲಧಾರ ಯೋಜನೆ
ಕೇಂದ್ರ ಸರ್ಕಾರದ ಜಲಧಾರ ಯೋಜನೆಗೆ ಬಿಜಾಪುರಿಗೆ 2,000 ಕೋಟಿ ಹಣವನ್ನ 2,000 ಕೋಟಿ ಹಣವನ್ನ ಇದಕ್ಕ ಇಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ನಾನು ನಿನ್ನೇನು ಮೊನ್ನೆ ಒಂದು ಪೇಪರ್ನಲ್ಲಿ ಓದಿದೆ, ಇಡೀ 5-6 ರಾಜ್ಯಗಳಲ್ಲಿ ಇದು ಭ್ರಷ್ಟಾಚಾರ ಆಗ್ಯದ. ಅದರಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಭ್ರಷ್ಟಾಚಾರ ಈ ಜಲಧಾರ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗ್ಯದ ಅಂತಕ್ಕಂಥದ್ದು ನಿಮ್ಮ ಪತ್ರಿಕೆಗಳಲ್ಲಿ ನಾನು ಓದಿದ್ದೀನಿ. ಮತ್ತೆ ಈ ರೀತಿ ಆದ್ರೆ ಹೆಂಗ್ ಮಾಡೋದು? ಆದ್ರೆ ಕೇಂದ್ರದ ಹಣ ಅಂತೂ ಬಂದಿರ್ತದೆ, ರಾಜ್ಯದ ಹಣ ಇವ್ರು ಕೊಡ್ಬೇಕಾದದ್ದು ಯಾವ್ದ್ಯಾವ್ದೋ ಕಾರಣಕ್ಕೆ ಇವ್ರು ತಡ ಮಾಡಿ ಬಿಡ್ತಾರ. ಇದಕ್ಕಾಗಿ ಇದು ಎಲ್ಲ ತೊಂದರೆ ಆಗ್ಯದ. ಈಗ ಆಮೇಲೆ ಬಹಳ ಆಶ್ಚರ್ಯದ ಕೆಲಸ ಏನು ಅಂದ್ರ, ಹಿಂದೆ ನಮ್ಮ ಸರ್ಕಾರ ಇತ್ತು, ಇವರು ಸಿದ್ದರಾಮಯ್ಯ ಸರ್ಕಾರ ಬಂದು 2.5 ವರ್ಷ ಆಯ್ತು ಇವತ್ತಿಗೆ. ಈ ಹಿಂದೆ ಏನು ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಮಂಜೂರಾತಿ ಮಾಡಿದ್ವು, ಅವು ಯಾವ ಕೆಲಸನೂ ಒಂದನ್ನು ಕೂಡ ಪೂರ್ತಿ ಮಾಡಿಲ್ಲ. ಒಂದು ಕೆಲಸನೂ ಕೂಡ ಇವತ್ತಿಗೂ ಪೂರ್ತಿ ಮಾಡಿಲ್ಲ 2.5 ವರ್ಷ ಆದ್ರ. ಆದ್ರೆ ಹೇಳೋದು ಮಾತ್ರ ನೋಡ್ರಿ ಮೋದಿ ರೊಕ್ಕ ಕೊಟ್ಟಿಲ್ಲ, ಮೋದಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಬಿಜೆಪಿ ಸರ್ಕಾರ ಮಂಜೂರಾತಿ ಮಾಡಿದ ಕೆಲಸ ಯಾವುದೂ ಕೂಡ ಇವತ್ತಿಗೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅದರ ಜೊತೆಗೆ ಈಗ ನಮ್ಮ ಸರ್ಕಾರದಲ್ಲಿ ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೇವಣಸಿದ್ದೇಶ್ವರ ಯಾತ ನೀರಾವರಿ ನಾವು ಅಡಿಗಲ್ಲ ಹಾಕಿದೆವು. ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳ ಅಡಿಗಲ್ಲ ಹಾಕಿದ್ರು. ಆಮೇಲೆ ಅದರಲ್ಲಿ ಸುಮಾರು 500 ಕೋಟಿಯಲ್ಲಿ 300 ರೂಪಾಯಿ 200 ಕೋಟಿ ರೂಪಾಯಿ ಕೆರೆ 19 ಕೆರೆ ನೀರು ತುಂಬು ಕೆಲಸ ಮಾಡುದು. ಅದನ್ನು ಅರ್ಧಂಬರ್ಧ ಆ ರೊಕ್ಕ ಮಂಜೂರಾದದ್ದು ಕೂಡ ಅರ್ಧ ಕೆಲಸ ಮಾಡ್ಯಾರ. ಈ ರೇವಣಸಿದ್ದೇಶ್ವರದು ಇನ್ನು ಫಸ್ಟ್ ಪೇಜ್ ಪೂರ್ತಿ ಕಂಪ್ಲೀಟ್ ಆಗ್ಲಿಲ್ಲ. ಅಂದ್ರೆ ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಹಿಂದೆ ನಮ್ಮ ಸರ್ಕಾರ ಮಾಡೋದು ಕೂಡ ಇವತ್ತು ಇವರು ಪ್ರಾಮಾಣಿಕರವಾಗಿ ಯಾವ ಕೆಲಸನೂ ಕೂಡ ಇಲ್ಲಿ ಮಂಜೂರಾತಿ ಮಾಡೋದು ಕೆಲಸಗಳನ್ನ ಸಂಪೂರ್ಣವಾಗಿ ಅವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ಈ ಚಡಚಾಣ ಯಾತ ನೀರಾವರಿ ಅದು ನಮ್ಮ ಸರ್ಕಾರದಾಗ ಆಗಿಲ್ಲ, ತಮ್ಮದೇ ಸರ್ಕಾರದಾಗ ಆಗಿತ್ತು. ಸುಮಾರು ಎಂ ಬಿ ಪಾಟೀಲ್ರು ಬಹುಶಃ ಅವತ್ತು ಇರಿಗೇಷನ್ ಮಂತ್ರಿಗಳಾಗಿದ್ರು ಹಿಂದೆ, ಈಗಲ್ಲ, ಹಿಂದೆ. ಅವಾಗ ಇದ್ದಾಗ 500 ಕೋಟಿ ರೂಪಾಯಿ ಹಣ ಮಂಜೂರಾತಿ ಮಾಡಿದ್ವಿ ಅದಕ್ಕೆ ಚಡಚಾಣ ಯಾತ ನೀರಾವರಿ. ಆ ಚಡಚಾಣ ಯಾತ ನೀರಾವರಿಯಿಂದ ಸುಮಾರು 7 ಹಳ್ಳಿಗಳಿಗೆ ನೀರಾವರಿ ಆಗ್ಬೇಕು. ಸುಮಾರು 22,000 ಎಕರೆ ನೀರಾವರಿ ಆಗ್ಬೇಕು ಆ 7 ಹಳ್ಳಿ ಕೂಡಿ. ಇವತ್ತಿಗೂ ಕೂಡ ಒಂದು ಹಳ್ಳಿಗೂ ಕೂಡ ಒಂದು ಅರ್ಧ ಎಕರೆಗೂ ಕೂಡ ನೀರು ಬಂದಿಲ್ಲ. ರೊಕ್ಕ ಖರ್ಚಾಗ್ಯದ. ಆಮೇಲೆ 700 ಕೋಟಿ ಅದ 500 ಕೋಟಿ ರೂಪಾಯಿ ಬಿಲ್ ತಗೊಂಡು ಹೋಗ್ಬಿಟ್ಟಾರೆ ಎಲ್ಲರೂ. ಯಾರ್ಯಾರ ಪಾಲಿಗೆ ಬರ್ತದೋ ಬಿಲ್ ತಗೊಂಡು ಹೋಗ್ರೆ, ಕೆಲಸ ಮಾತ್ರ ಏನು ಪೂರ್ತಿ ಆಗಿಲ್ಲ. ಗುತ್ತಿಗೆದಾರರು ಜಿ ಶಂಕರ್ ಅಂತ ಹೇಳಿ ಕಾಮಗಾರಿ ಬಿಲ್ ತಗೊಂಡಿದ್ದಾರೆ ಸರ್, ಆದ್ರೆ ಕಾಮಗಾರಿ ವಾಲ ಕೊಡಿಸಿಲ್ಲ. ಮತ್ತೆ ಅದನ್ನ ನಾ ಏನ್ ಹೇಳಕತ್ತೀನಿ ಸರ್, ನಾನು ಅದನ್ನೇ ಹೇಳಕತ್ತೀನಿ. ಇದನ್ನ ಇಷ್ಟು ವರ್ಷ ಆದ್ರೂ ಯಾರು ಅದನ್ನ ರೇಜ್ ಮಾಡ್ಲಿಲ್ಲ. ಈಗ ಹಿಂದೆ 1 ತಿಂಗಳಿಂದ ನಾನೇ ಬಹಳ ಜೋರಾಗಿ ರೇಜ್ ಮಾಡಿ ಅವ್ರು ಹೇಳದೆ, ನೀವು ಈ ಕೆಲಸ ಮಾಡದೆ ಇದ್ರೆ ನಾನು ಚಡಚಾಣ ತಹಸೀಲ್ದಾರ್ ಕಚೇರಿ ಮುಂದೆ ನಾನೇ ಉಪವಾಸ ಮಾಡ್ತೀನಿ ಅಂದಾಗ, ಇವತ್ತ ನೋಡು ಚೀಫ್ ಇಂಜಿನಿಯರ್ ಆಮೇಲೆ MD ಎಲ್ಲರೂ ಬಂದು ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಈಗ ಪ್ರಾರಂಭ ಮಾಡ್ಯಾರ. ಸುಮಾರು 25% ಕೆಲಸ ಮಾಡ್ಯಾರ. ಇನ್ನ 75% ಕೆಲಸ ಆಗ್ಬೇಕು. ಆದ್ರ ಮಾಡೋದನ್ನ ನಾನಂತೂ ಬಿಡೋದಿಲ್ಲ. ಒಂದ್ ವೇಳೆ ಇವ್ರು ಮಾಡಿಲ್ಲ ಅಂತಂದ್ರೆ ನಾನೇ ಚಡಚಾಣ್ನಲ್ಲಿ ಹರ್ತಾಳ ಮಾಡ್ತಕ್ಕಂಥ ಕೆಲಸನ ಮಾಡ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿನಿ. ಇವೆಲ್ಲ ಎದಕ್ಕೆ ನಾನು ಇದನ್ನ ಹೇಳ್ತೀರಪ್ಪ ಅಂತಂದ್ರೆ, ನೋಡ್ರಿ ಯಾರ ರೊಕ್ಕ ಅದು? ನಮ್ ಸರ್ಕಾರದ ಮಾಡ್ಲಿಕ್ಕೆ, ತಮ್ಮದೇ ಸರ್ಕಾರ ಇದ್ದಾಗ ಮಾಡಿದ್ರು ರೊಕ್ಕ ಅದನ್ನ ಮಂಜೂರಾತಿ ಮಾಡೋದಿಲ್ಲ ಅಂದ್ರೆ ಯಾವ ನ್ಯಾಯ? ಕೆಲಸ ಸರಿಯಾಗಿ ಮಾಡೋದಿಲ್ಲ ಯಾವ ನ್ಯಾಯ ಹೇಳ್ರಿ ನೀವೇ. ಅದಕ್ಕಾಗಿ ತುಂಬಾ ಇವತ್ತಿನ ಈ ಏನು ನಮ್ಮ ಭಾರತ ಕೇಂದ್ರ ಸರ್ಕಾರದಿಂದ ನಬಾರ್ಡ್ಗೆ ಏನು ಸುಮಾರು ಅಂದಾಜು 100 ಪ್ಲಸ್ 127 ಆಮೇಲೆ 124 ಕೋಟಿ, ವರ್ಷ 231 ಕೋಟಿ ರೂಪಾಯಿ. ಈಗ 124 ಕೋಟಿ ಅಂತೂ ಮಂಜೂರಾಗಿ ಬಂದದ. ಇನ್ನು 127 ಕೋಟಿಗೆ ಮಂಜೂರಾತಿ ಆಗ್ಬೇಕಾದ ಪ್ರಪೋಸ್ ಮಾಡ್ಯಾರ. ಆದ್ರ 15 ದಿವಸ ಒಳಗಾಗಿ ಖಂಡಿತವಾಗಿ ಈ ಏನು 2ನೇದ್ದು ಇದ್ರಾಗದ, ಇದು ಸುಮಾರು 3 ಕೆಲಸಗಳು ಖಂಡಿತವಾಗಿ 15 ದಿವಸಗಳ ಒಳಗಾಗಿ ಅದಕ್ಕೂ ಕೂಡ ಮಂಜೂರಾತಿ ನೀಡಿಸ್ತಕ್ಕಂಥ ಪ್ರಯಾಸ ನಾನು ಮಾಡ್ತೀನಿ. ಈಗಾಗಲೇ ಅದು DD ಅವರು ಬರೆದು ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸಿದ್ದಾರೆ ನಬಾರ್ಡ್ಗೆ.
ನಾನು ಕೂಡ ಹೋಗಿ ನಾಳೆ ಪಾರ್ಲಿಮೆಂಟ್ ಶುರು ಆಗ್ತದ, ನಾನು ಕೂಡ ಬೆನ್ನ ಹತ್ತಿ ಒಟ್ಟ ಏನಾದ್ರು ಮಾಡಿ ಅದನ್ನು 127 ಕೋಟಿ ನಾನು ಮಂಜೂರಾತಿ ಮಾಡಿ ತರಿಸ್ತೀನಿ ಅಂತಕ್ಕಂಥ ಮಾತು ನಾ ಹೇಳ್ತೀನಿ. ಬ್ರೇಕಪ್ ಕೊಟ್ಟಿಲ್ಲ 127 ಕೋಟಿ ಒಳಗೆ ಎದಕ್ಕೆ ಏನ್ ಅಲ್ಲೇ ನಿಮಗೆ ಇದು ಕೊಟ್ಟೆ ನೋಡ್ರಿ, ಒಂದ್ ಎಲ್ಲರಿಗೂ ಕೊಟ್ಟಿದ್ದೆ. ಇದು ಇಸ್ವಿ 2025-26 ಸಾಲಿಗೆ ಮಂಜೂರಾತಿ ಆಗಿದೆ. ಈಗ ಇದು ಕ್ವಾರ್ಟರ್ಲಿ, ಇದು ಅರ್ಧ ವರ್ಷ 2024-25 ಏನು ಮಾರ್ಚ್ನಾಗ ಹಣ ಬರ್ತದಲ್ಲ, ಇದು ಮೊದಲನೇ ಪೇಜ್ನಾಗ ಇದು ಇಷ್ಟೆಲ್ಲ. ಇನ್ನು 2ನೇ ಪೇಜ್ ಒಂದು ಬರ್ತದ ಮಾರ್ಚ್ನೊಳಗಾಗಿ. ಅವಾಗನು ಕೂಡ ನಿಮ್ಮನ್ನೆಲ್ಲ ಕರೆಸ್ತೀನಿ, ಕರೆಸಿ ನಬಾರ್ಡ್ನವ್ರು ಏನೇನು ಮತ್ತೆ ನಮ್ಮ ಜಿಲ್ಲೆ ಕೊಟ್ಟರು ಅನ್ನೋದು ಹೇಳ್ತೀನಿ. ಅದು ಬಿಟ್ಟು ಇದು ಮೊದಲನೇ ಈ 2024-25 ಮೊದಲನೇ ಪೇಜ್ನಾಗ ಇದು ಈಗ ಇದ್ದದ್ದು 230 ಕೋಟಿ ಅದಲ್ಲ, ಇದು 2ನೇ ಪೇಜ್. ಇಂಟ್ರೆಸ್ಟ್ ಯಾರು ಕಟ್ಬೇಕು? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನೋಡ್ರಿ, ಇದಕ್ಕ ರಾಜ್ಯ ಸರ್ಕಾರದವ್ರು ಕಟ್ಟಬೇಕು. ಅವ್ರಿಗೆ 2 ಆಪ್ಷನ್ ಇರ್ತಾವ. ಈಗೆಲ್ಲ ಯಾವ್ಯಾವ ಕೆಲ್ಸಕ್ಕೆ ಬೇಕು ಅವರು ಕಮರ್ಷಿಯಲ್ ಬ್ಯಾಂಕ್ನಾಗು ತಗೋಬಹುದು, ನ್ಯಾಷನಲೈಸ್ ಬ್ಯಾಂಕ್ನಾಗ. ಆದ್ರೆ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 14-17% ಅಂತ ತಗೊಳ್ಳೋದಕ್ಕೆ ಈಗ ನಬಾರ್ಡು ಪ್ರತಿ ವರ್ಷನೂ ಸುಮಾರು 2,000 ಕೋಟಿ ನಿಯಮಿತವಾಗಿ ಕೊಡ್ತಾರೆ. ನಮಗೆ ಇಲ್ಲಿ ಕರ್ನಾಟಕ ಯಾವ್ದು ಕೆಲ್ಸಕ್ಕೆ ಬೇಕು ನಾವೇ ಐಡೆಂಟಿಫೈ ಮಾಡ್ಬೇಕು. ಅಲ್ಲಿ ಲೋಕಲ್ ಇರ್ತಕ್ಕಂಥ ಜಿಲ್ಲೆಯವರು ಐಡೆಂಟಿಫೈ ಮಾಡಿ ಡಿಡಿಗೆ ಹೇಳಿದ್ರ, ಅಧಿಕಾರಿ ಮುಖಾಂತರ ಡಿಡಿಗೆ ಹೇಳಿದ್ರೆ ಡಿಡಿ ಅವರು ರೆಕಮೆಂಡ್ ಮಾಡಿ ಕಳಿಸ್ತಾರ. ಆಮೇಲೆ ಅದು ಮಂಜೂರಾಗಿ ಬರ್ತದೆ. ಕೇಂದ್ರ ಸರ್ಕಾರದ 200 ಕೋಟಿ ರೂಪಾಯಿ ನಮ್ಮ ಹಂಗೆ ಕೊಡಕ್ ಆಗುದಿಲ್ಲ, ಬ್ಯಾಂಕ್ ಮುಖಾಂತರ ಕೊಡ್ಬೇಕು. ಲೋನ್ ಯಾಕೆ ಕಟ್ಟಬೇಕು? ಕೇಂದ್ರ ಸರ್ಕಾರ ಡೈರೆಕ್ಟ್ ಕೊಡ್ಬೋದಲ್ಲ ಅಭಿವೃದ್ಧಿ ಸಲುವಾಗಿ. ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. ಇದು ಕೇಂದ್ರ ಸರ್ಕಾರದವರು 10 ರೂಪಾಯಿ ಅಂತ ಇಟ್ಟಿರ್ತಾರೆ. ಇಟ್ಟ ಮೇಲೆ ಅದಕ್ಕೆ ನಬಾರ್ಡ್ ಅಂತ ಹೆಸರು ಇಟ್ಟಿರ್ತಾರ. ಯಾರ್ಯಾರಿಗೆ ಯಾವ್ಯಾವ ರಾಜ್ಯಕ್ಕೆ ಬೇಕು, ಬರೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜ್ಯಗೂ ಕೂಡ ಹಣವನ್ನ ಅವ್ರು ಕೊಡ್ತಾರ. ಆದ್ರೆ ಹಂಗೆ ಪುಕಟ್ ಕೊಡಂಗಿಲ್ಲ. ಅದಕ್ಕೆ 2% ರೇಟ್ ಆಫ್ ಇಂಟ್ರೆಸ್ಟ್, 2.5% ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಹಣ ನಿಯೋಜನೆ ಅಂತ ಕೆಲಸ ಆಗ್ತದೆ. ಈಗ ಕಣ್ಣೂರು ಮಡಸಾಳ ರಸ್ತೆ 3.86 ಕಿಲೋಮೀಟರ್ ಐತೆ, ಅದಕ್ಕೆ 4.74 ಲಕ್ಷ ರಸ್ತೆ ಐತಿ. ಅದೇ ಸೆಂಟ್ರಲ್ ಮತ್ತು ಕರ್ನಾಟಕ ಬಾರ್ಡರ್ಗೆ 6.50 ಕಿಲೋಮೀಟರ್ ಐತಿ, ಅದಕ್ಕೆ 3.90 ಕೋಟಿ ಇದೆ. ಈಗ ನಾವು 1 ಕಿಲೋಮೀಟರ್ ಲೆಕ್ಕ ಹಾಕಿದ್ರೆ ಅಲ್ಲಿ 3 ಕಿಲೋಮೀಟರ್ 84 ಕೋಟಿ ಇದೆ. ಅಂದ್ರೆ ಒಂದು ಕಿಲೋಮೀಟರ್ಗೆ 1 ಕೋಟಿ ಖರ್ಚಾಗುತ್ತೆ. ಅದೇ ಇಲ್ಲಿ 50 ಲಕ್ಷ ಹೆಂಗ ವ್ಯತ್ಯಾಸ ಹೆಂಗ? ಅಲ್ಲ, ಅದು ಎಲ್ಲಿ 1 ಕಿಲೋಮೀಟರ್ಗೆ ತಂದ್ರೆ ಎಲ್ಲಿ ವ್ಯತ್ಯಾಸ? ಈಗ 3.82 ಕಿಲೋಮೀಟರ್ಗೆ 4.74 ಕೋಟಿ ಇಟ್ಟಿಲ್ಲ. ಅಂದ್ರೆ ಇದು ಅದರ ರಸ್ತೆ ಇದು ನಮ್ಮ ಜವಾಬ್ದಾರಿ ಅಲ್ಲ, ಅಥವಾ ನನ್ನ ಜವಾಬ್ದಾರಿ ಅಲ್ಲ. ಇಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಇದನ್ನ ಕಟ್ತಿರ್ತಾರ, ಅದು ಅವ್ರ ಜವಾಬ್ದಾರಿ. ಅಪ್ಪ ನಾನು ಕೇಳಿದ್ರೆ ಕಾಂಗ್ರೆಸ್ ಮುಖ್ಯ ಆದ್ರೆ ಇನ್ನು ಬಾಳ್ಬೇಕು. ಹೀಗಾಗಿ ನೋಡ್ರಿ, ಅವ್ರು ಹೇಳಿದಾಗ ಕೆಲವೊಂದು ರೋಡ್ನೆಲ್ಲ ಬ್ರಿಡ್ಜ್ಗಳು ಇರೋದಿಲ್ಲ, ಕೆಲವೊಂದು ರೋಡ್ನಾಗ ಬ್ರಿಡ್ಜ್ ಇರ್ತದ, ಅಥವಾ ಮತ್ತೊಂದು ಏನೋ ಸಣ್ಣದೊಂದು ಫೂಲ್ ಮಾಡ್ಬೇಕಾಗಿರುತ್ತೆ, ಅದಕ್ಕಾಗಿ ವ್ಯತ್ಯಾಸ ಆಗಿರ್ಬಹುದು ಅಂತ ನನ್ನ ಅಭಿಪ್ರಾಯ. ಯಾವ್ದ್ರಿ? ಇಲ್ಲಿ ಎಲ್ಲಾ ಮಾನ್ಯುಮೆಂಟ್ ಮೊನ್ನೆ ಆಸಾರ ಮೈಲ್ದಾಗ ಟ್ಯಾಂಕ್ ಗೆ ಫೆನ್ಸಿಂಗ್ ಇಲ್ಲಾರ್ದೆ ಒಂದ್ ಹುಡುಗ ತಿಳ್ಕೊಂಡ ಇಲ್ಲ. ಮತ್ತ 4 ತಿಂಗಳಿಂದ ಇಬ್ರಾಹಿಂ ರೋಜಾ ಲಿಟರಲಿ ನೀರ್ದಾಗದ ಸರ್, ಯಾರು ನೋಡಕ್ ಹೋಗಿಲ್ಲ. ಅಲ್ಲಿ ಇಂಥ ಸಿಚುವೇಶನ್ ದಾಗ ತಮ್ಮ ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅದು ಅಲ್ಲಿ ಏನೇನು ಆಗಿಲ್ಲ, ಯಾರು ನೋಡಕ್ ತಾವು ಒಂದ್ ಚಿರ ವಿಸಿಟ್ ಮಾಡಿಲ್ಲ. ಅಲ್ಲಿ ISMP ತಾವು ವಿಸಿಟ್ ಮಾಡ್ಬೇಕಾಗಿತ್ತು. ಅದ್ರ ಬಗ್ಗೆ ಏನ್ ಮಾಡ್ತೀರಿ? ಈಗ ಸದ್ಯ ಸಿಚುವೇಶನ್ ಫಸ್ಟ್ ಅದ. ನಾಳೆ ನಾನು ಇಬ್ರು ಕೂಡ ಇಲ್ಲ, ನನಗೆ ಅಧಿಕಾರ ಬಂದ್ಮೇಲೆ ನಾನು ಹೋಗ್ತೀನಿ ಸರ್. ಇದು ಇಲ್ಲ ಅಲ್ಲ, ಅಧಿಕಾರ ನಮ್ಗೆ ಅದರಿ, ಅಧಿಕಾರ ಇಲ್ಲ ಎಲ್ಲದ ತೋರಿಸ್ಬೇಕಲ್ಲ ನೀವು. ಇಲ್ಲ, ಈ ಸಿಚುವೇಶನ್ ಫಸ್ಟ್ ಅದ. ಅಲ್ಲ, ನಾನು ಒಪ್ಕೊಂಡೆ ನೋಡ್ರಿ. ನಾನು ನಿಮ್ಮ ಪತ್ರಿಕೆಯಲ್ಲಿ ಇಸ್ಲಾಮಿಕ್ ಮಾನ್ಯುಮೆಂಟ್ ಅದ ಏನಂತಾರ, ಯಾರು MLA ಹೋಗುದಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ಹೋಗುದಿಲ್ಲ, ಯುನೆಸ್ಕೋ ಹೋಗುದು, ವರ್ಲ್ಡ್ ಹೆರಿಟೇಜ್ ದಾಗ ಬಂದಿಲ್ಲ ಬಿಕಾಸ್ ಆಫ್ ಇಸ್ಲಾಮಿಕ್ ಮಾನ್ಯುಮೆಂಟ್. ಈ ತರ ಹಂಗೇನಿಲ್ಲ ನೋಡ್ರಿ. ಯಾರು ಅಲ್ಲ, ಮಾಡಿ ಸರ್ ಅದು ನೋಡ್ರಿ ಅಂತ. ಬಿಜಾಪುರ ಬಂದು 15 ವರ್ಷ ಆಯ್ತು. ಈಗ ಆ 15 ವರ್ಷನಾಗೂ ನಾವು ಕೂಡ ಅದು ಆಗ್ಲಿ ಅಂತ ಹೇಳಿ ಪ್ರಯತ್ನ ಮಾಡ್ಲಿಲ್ಲ. ಬಿಜಾಪುರ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಹಾಕ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದೀವಿ. ಸುಧಾಮೂರ್ತಿ ನೋಡೋಣ, ಮಾತಾಡಿದ್ರು ಆಗಿಲ್ಲ. ಇವತ್ತು ಏನ್ರ ಮಾಡಿ ಸೇರ್ಕೊಂಡ್ರಿ ಸರ್. ನಿರ್ಲಕ್ಷ್ಯ ಅದಕ್ಕೆ ಅಲ್ಲ, ಪಾಪ ಅವ್ರು ಹೇಳ್ತಾರ. ಪಾಪ
ನಿರ್ಲಕ್ಷ್ಯ ಅವ್ರಾಗ ಮಾಡ್ತಾರ. ಅಲ್ರಿ ಮತ್ ಇದು ಏನ್ ನಿರ್ಲಕ್ಷ್ಯ ಅಲ್ರಿ? ನಿರ್ಲಕ್ಷ್ಯ ಅಂದ್ರೆ ಎಲ್ಲರೂ ಅಲ್ರಿ ಒಂದ್ ವರ್ಷದೊಳಗ ಎಷ್ಟು ಒಂದು ಅಥವಾ ಎರಡು ದೇಶದಾಗ ಇರ್ತಕ್ಕಂಥ ಫ್ಯೂಸ್ ಗಳನ್ನ ಮ್ಯಾಪಿಗೆ ಹಾಕ್ರಿ ಅಂತ ರಿಪೇರಿ ಅದು ಮಾಡಿಸ್ಬೇಕು. ಇಲ್ಲೇ ಡಿಸಿ ಆಫೀಸ್ ಹಿಂದಿನ ಇರ್ತಕ್ಕಂಥ ಕೋಟೆ ಗೋಡೆ ನಿನ್ನೆ ಕುಸಿದ್ಬಿಟ್ರಿ. ನಿನ್ನೆನೆ ಇದು ಸಂಪೂರ್ಣವಾಗಿ ಹಾಳಾಗ್ಬಿಡ್ತದ. ಅದನ್ನ ಕಾಪಾಡೋ ನಿಟ್ಟಿನಲ್ಲಿ ಯಾವ ಒಂದು ಇದ್ರು ತಗೊಂಡಿಲ್ಲ ನಮ್ಮ ಸಂಸದರು ಅನ್ನೋ ಆರೋಪಗಳು ಕೇಳಬೇಕಾಗ್ತದೆ. ಆರೋಪಗಳು ಮಾಡ್ತಾರೆ ಸರ್. ಇಲ್ಲ ನಾವೇನಿಲ್ಲ. ಇದು ನಬಾರ್ಡ್ ಹ್ಯಾಂಗ ಇಂಪಾರ್ಟೆನ್ಸ್ ಅದ ಅದೇ ರೀತಿ ಇದನ್ನು ಇಂಪಾರ್ಟೆಂಟ್. ಈಗ ಅದನ್ನ ಮಾಡನ್ರಿ. ಈಗ ನೋಡ್ರಿ ಬಂದ್ ನನ್ನ ಮೈಯಾಗ ಆರಾಮದಿಲ್ಲ. ಈಗ ಕಾಲ್ ಸರಿ ಇಲ್ಲ. ನಾಳೆಗೆ ಎಲ್ಲರನ್ನ ಕರ್ಕೊಂಡು ಹೋಗ್ಬಿಡ್ತಿದ್ದಪ್ಪ ನಾನು. ಅದನ್ನ ಎಲ್ಲೆಲ್ಲ ತೋರಿಸ್ಲಕ್ಕ ಈಗ ಒಂದ್ ನಿಮಿಷ ನಾ ಹೇಳೋದ್ ಕೇಳ್ರಿ. ಪಾರ್ಲಿಮೆಂಟ್ ಮುಗಿಸ್ ಬಂದ್ಮೇಲೆ ಖಂಡಿತವಾಗಿ ಹೋಗೋಣ. ಎಲ್ಲೆಲ್ಲಿ ಮಾನ್ಯುಮೆಂಟ್ ಏನೇನ್ ಆಗ್ಯದ ಎಲ್ಲದನ್ನ ನೋಡ್ಕೊಂಡ್ ಬಂದು ಇದನ್ನ ರಿಪೋರ್ಟ್ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂತ ಜವಾಬ್ದಾರಿ ನಾ ತಗೋತೀನಪ್ಪ. ಚಳಿಗಾಲ ಅಧಿವೇಶನದಾಗ ಅಟ್ಲೀಸ್ಟ್ ಬಿಜಾಪುರ ಪುರಾತತ್ವ ಇಲಾಖೆಗೆ ಫಂಡ್ ಕೊಡ್ರಿ. ಅಲ್ಲೆಲ್ಲ ಹಾಳಾಗಿರ್ತದ. ಅದೇನು ಸುಧಾರಣೆ ಮಾಡಕ್ಕೆ ಚಳಿಗಾಲ ಅಧಿವೇಶನ ಯಾವ್ದಕ್ಕೆ ಈ ಬಿಜಾಪುರ ಮಾನ್ಯುಮೆಂಟ್ ಸರ್. ಇನ್ನೊಂದೀಗ ಡಿ ಕೆ ಶಿವಕುಮಾರ್ ಜೊತೆ ಬಿಜೆಪಿ ಕೈ ಜೋಡಿಸಿ ಅಧಿಕಾರ ಮಾಡ್ತೀವಿ ಅಂತೇಳಿ ಸದಾನಂದ ಗೌಡರು ಹೇಳಿದ್ದಾರೆ. ನಿಮ್ಮ ರಿಯಾಕ್ಷನ್? ಅಲ್ರಿ, ಸದಾನಂದ ಗೌಡರು ಅವರು ಪಕ್ಷದ ಅಧ್ಯಕ್ಷರು ಅಲ್ಲ. ನನ್ನಂಗೆ ಅವರು ಒಬ್ರು MP ಅದಾರ ಅಷ್ಟೇ. ಅವ್ರು ಏನ್ ಹೇಳ್ಯಾರ ನನಗಂತೂ ನಾನ್ ನೋಡಿಲ್ಲ, ನನಗ್ ಗೊತ್ತಿಲ್ಲ. ನಾನಂತೂ ಇದ್ರ ಬಗ್ಗೆ ಏನು ಹೇಳಂಗಿಲ್ಲ. ಯಾಕಂದ್ರೆ ನಾ ಅಧ್ಯಕ್ಷನು ಅಲ್ಲ, ಲೀಡರು ಅಲ್ಲ, ರಾಜ್ಯದ ಮುಖ್ಯ ಇದ್ರು ಅಲ್ಲ. ಕಾರ್ಯಕರ್ತರು ಅದಿದ್ದೇವೆ. ಕಾರ್ಯಕರ್ತರು ಎಷ್ಟು ಬೇಕೋ ಅಷ್ಟೇ ಅದಿದ್ದೇವೆ ಪಾಟೆ. ಅದಕ್ಕಿಂತ ಹೆಚ್ಚಿಗೆ ನಾವು ನನ್ಗೇನು ಗೊತ್ತಿಲ್ಲಪ್ಪ. ನಮಗೇನು ಗೊತ್ತಿತ್ತು. ಇದು ಜಮಖಂಡಿ ರಸ್ತೆ, ಬಿಜಾಪುರದಿಂದ ಹಿಡಿದು ಜಮಖಂಡಿ ರಸ್ತೆ, ಅದು ಹೈವೇ ಐತ್ರಿ. ಏನ್ ಅದು ಹೋಗಿರಿ ಆ ರೋಡಿಗೆ? ದಿನ ಅಡ್ಡಾಡ್ತಿಲ್ಲಪ್ಪ ಅಲ್ಲೇ ಜಮಖಂಡಿ ಗಾಡಿ ಖುಲ್ಲಾ ಹೋಗ್ತೀನಿ. ಅದ ಕರೆ ಮಾಡ್ಬೇಕಲ್ಲ. ಈಗ ನೋಡ್ರಿ ಯಾವ ಹಳ್ಳಿಯಾಗ ರೋಡ್ ಅಲ್ಲ ರೀ. ಇವ್ರು ಕತ್ತಿಕಾವ್ರ ಗತ್ಲೆ ಅದಾರ. ಬಾಳ ಸಿಟ್ಟು ಬರ್ತಾನ. ನಾನು ಯಾವ ಹಳ್ಳಿಯಾಗ ಅದ ಬರೀ ಜಮಖಂಡಿ ಬಿಡುನಿ. ಎಲ್ಲಿ ಹಳ್ಳಿಯಾಗ ನೋಡ್ರಿ ಒಂದ್ ಹಳ್ಳಿಯಾಗ ಈ ಏನು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಬಂದದ್ದು ರೊಕ್ಕನು ಸಹಿತ ನಮ್ದ ಅಂತ ಹೇಳ್ತಾರ ಅವ್ರು. ಅದಕ್ಕಾಗಿ ಅದು ಹೇಳೋದು ಬೇಡ ಅಂತ ಇವತ್ತು ನಾನು ಇಲ್ಲಿ ಮೊಬ್ಬಿ ಹೊಡೆದಿನಿ ನಿಮ್ ಮುಂದ. ಇದನ್ನ ಅವರೇ ಹೇಳ್ತಾರೆ ಇದು ನಮ್ದೇ ರೊಕ್ಕ ಅಂತ. ಹೆಂಗ್ರಿ? ಅಲ್ಲ ಅದು ಅವ್ರಿಗೆ ಕೇಳ್ಬೇಕಲ್ಲ ನೀವು. ಅಲ್ಲಿ ನೋಡ್ರಿ ಯಾವ ನಿಜವಾಗಿ ಹೇಳ್ರಿ 2.5 ವರ್ಷ ಆಯ್ತು. ಗಂಡ ಮಕ್ಳು ಒಂದರೆ ಪೂಜೆ ಮಾಡ್ಯಾರೇನ್ರಿ? ಎಲ್ಲರೇ ಒಂದರೆ ಪೂಜೆ ಮಾಡ್ಯಾರ, ರೋಡ್ ಪೂಜೆ ಮಾಡ್ಯಾರ, ಯಾವ್ದೇ ಒಂದು ಬಿಲ್ಡಿಂಗ್ ಪೂಜೆ ಮಾಡ್ಯಾರ, ಏನ್ ಮಾಡ್ಯಾರ? ಈಗ 2.5 ವರ್ಷ ಆರಾಮಾಗಿ ಬರೀ ನಾವು ಪುಕಟದಾಗ ಅವ್ರಿಗೆ ಕೊಟ್ಟೆವು ಇವ್ರಿಗೆ ಕೊಟ್ಟೆವು ಅಂತ ಹೇಳಿ ಪುಕಟ್ನಾಗ ಹೆಣ್ಮಕ್ಳ ಬಸ್ನಾಗ ಕುತ್ಕೊಂಡು ಅವ್ರು ಜಗಳಾಡ್ಲಕತ್ತು. ಆ ಕೆಲಸ ಮಾತ್ರ ಬಹಳ ಪ್ರಾಮಾಣಿಕವಾಗಿ ಮಾಡ್ಯಾರ ಸಿದ್ದರಾಮಯ್ಯ ಅವ್ರು. ಅದು ಬಿಟ್ರೆ ಏನು ಒಂದ್ ಎಲ್ಲಿ ಇಡೀ ರಾಜ್ಯ ತುಂಬಾ ಮಾಡಿಲ್ರಿ. ನನ್ನ ಕ್ಷೇತ್ರ ಬಿಡ್ರಿ, ಇಡೀ ರಾಜ್ಯ ತುಂಬಾ ಮಾಡಿಲ್ಲ. ಇವತ್ ನೋಡ್ರಿ ಇವೆಲ್ಲ ಮೆಚ್ಕೋಬೇಕು. ಕೇಂದ್ರ ಸರ್ಕಾರದಿಂದ ಪಾಪ ಮೋದಿ ಅವರು 6-7 ನ್ಯಾಷನಲ್ ಹೈವೇ ಕೊಟ್ರು ನಮ್ಮ ಬಿಜಾಪುರಕ್ಕ. ಮತ್ತೆ ಈಗ ಆಮೇಲೆ ಈಗ 750 ಕೋಟಿ ರೂಪಾಯಿ ರಿಂಗ್ ರೋಡ್ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಾರ. ಇದು ಮೆಚ್ಕೋಬೇಕು ನೀವು. ಎಂದಿರ ಯಾರೇ ಮಾಡಿದ್ರ ಇಷ್ಟು ರೋಡ ಬಿಜಾಪುರಿಗೆ ಹೇಳಿ ನೋಡೋಣ. ಹೆಂಗ್ರಿ? ರಾಜ್ಯದಲ್ಲಿ ಅತಿ ಹೆಚ್ಚು ಹೌದ್ರಿ. ಅಗದಿ ನ್ಯಾಷನಲ್ ಅಗದಿ ಹೆಚ್ಚು ಅಂದ್ರೆ ಬಿಜಾಪುರಿಗೆ ನೋಡ್ರಿ. ಬಿಜಾಪುರಿಗೆನೆ. ಬೆಂಗಳೂರು ಹಾಕ್ಬಿಟ್ರ ಇವತ್ತು ಉಡುಪಿ ಮಠಕ್ಕೆ ನರೇಂದ್ರ ಮೋದಿ ಅವರು ಬರಾಕ್ತಾರ. ತಾವು ಇಲ್ಲಪ್ಪ, ನಾನೇ ಸಿಎಂ ಡಿ ಕೆ ಶಿವಕುಮಾರ್ ಕೆಲವರು ಓಡಾಡಕತ್ತಾರ, ಇನ್ನೊಂದು ಇಲ್ಲ ಸಿದ್ದರಾಮಯ್ಯ. ಈಗ ಕರ್ನಾಟಕದ ಮಧ್ಯೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಲ್ರಿ. ಅದು ಅಭಿವೃದ್ಧಿ ಆಗ್ಲಿ. ಮತ್ತೆ ಈಗ ಹೇಳಿಲ್ಲ ಇಟ್ಟತನ ಇವ್ರು ಕಚ್ಚಾಟದಾಗ ಬರೀ ಕಚ್ಚಾಟ ಮಾಡ್ಕೊಂಡು ಹೋಗ್ತಾರೆ. ಯಾವ್ದು ಒಂದು ಅಭಿವೃದ್ಧಿ ಕೆಲಸ ಮಾಡೋದಿಲ್ಲ. ಇಷ್ಟು ಮಾತ್ರ ಹೇಳ. ಯಾವಾಗ್ರಿ ವಿಮಾನ ಅದು ಯಾವಾಗ ಹಾರ್ತದ ನೋಡನ್ರಿ. 1 ತಿಂಗಳೊಳಗ ಹಾರಿಸ್ತೀನಿ ಅಂತ ಲಾಸ್ಟ್ ಟೈಮ್ ಹೇಳಿನಿ. ಇನ್ನೂ ತರ ಇತ್ಯರ್ಥ ಆಗಿಲ್ಲ. 2 ಸಲ ಆಯ್ತ್ರಿ ಸಾವಿರ ಹೇಳಿಲ್ಲ. ನನ್ನ ಕೈಯಾಗಿಲ್ಲ. ಅದು ಕೋರ್ಟ್ನವ್ರು ನಿರ್ಣಯ ಮಾಡ್ಬೇಕು. ಇದೆಲ್ಲ ಬಂದ್ರೆ ಬೇಡ, ವಿಸರ್ಜನೆ ಮಾಡಿ ದೇಶ ಕೊಡು. ಆಗ ಯಾರಿಗೆ ಡಿ ಕೆ ಸಿ ನೇತೃತ್ವದ ಅವ್ರು ಸೇಮ್ ಆಗ್ಲಿ
ಇಲ್ಲದೇ ಇದ್ರೆ ಇದಕ್ಕಿಂತ ಮುಂಚೆ 2013ರಲ್ಲಿ ಪಕ್ಷ ಸಂಘಟನೆ ಮಾಡಿದ್ರು ಜಿ ಪರಮೇಶ್ವರ್ ಇದ್ದಾರೆ, ಅವ್ರು ಕ್ಲೇಮ್ ಮಾಡಬೇಕು actually. ನಾ ಏನ್ ಹೇಳಪ್ಪ, ನಮ್ ಪಾರ್ಟಿ ಅದಲ್ಲ, ಅವ್ರು ಏನೇನ್ ಮಾಡ್ತಾರೆ ಮಾಡ್ತಾರೆ. ಆ? ಯಾರ್ರಿ ದಲಿತ ಸೇಮ್ ದಲಿತ ಸೇಮ್ ಮಾಡಂಗಿಲ್ರಿ ಅವ್ರು. ಮತ್ ನೀವ್ ಅದನ್ನೇ ಹೇಳ್ತಿರಲ್ಲ, ಕಾಂಗ್ರೆಸ್ ಅವ್ರು ದಲಿತ ಅಲ್ರಿ. ಅಂಬೇಡ್ಕರ್ ಅವ್ರಿಗೆ ತೊಂದರೆ ಮಾಡಿದ್ರ ಅವ್ರು. ಇನ್ನು ಈ ಖರ್ಗೆನ್ ಅವ್ರಿಗೆ ಪರಮೇಶ್ವರ್ಗೆ ಬಿಡ್ತಾರ ಅವ್ರು? ಯಾವ ಕಾರಣಕ್ಕೂ ಅವ್ರು ಸಾಯುತನ ಮಾಡೋದಿಲ್ಲ ನೋಡ್ರಿ ದಲಿತರು ನಾವು. ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯ ಆಗ್ಬೇಕಂತೆ ತಾವು. ಇಲ್ಲಪ್ಪ, ನಾನೇನು ಬರ್ದಿಲ್ಲ, ಅವ್ ಯಾವನೋ ಹೇಳ್ಯಾನ ನಾನು ಕೇಳಿ. ನೋಡ್ರಿ, ನಾನಂತೂ ಹೇಳಿಲ್ಲ. ನೀವು ಕೊಟ್ಟಿಲ್ಲ ಯಾರು ನಾನ್ ಸಹಿ ಮಾಡಿದ್ರೆ ಅವ್ರು ಸಹಿ ಮಾಡಿದ್ರು. ಅಲ್ಲ ನಿಮ್ ಲೆಟರ್ ತೋರ್ಸಲ್ಲ. ನೋಡ್ರಿ, ನಾನ್ ಲೆಟರ್ ತೋರ್ತು ಮತ್ ನಾನ್ ಲೆಟರ್ ನಾನು MP ಫಂಡ್ದು ಲೆಟರ್ ಬೆಂಗಳೂರು ಟೈಪ್ ಮಾಡ್ಕೊಂಡ್ ಬರ್ಲಿಲ್ಲ.